ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಾಗಿತ್ತು. ಇವಾಗ ಹಾಕಿಸ್ಕೊಂಡು ಬಂದಾಯಿತು. ಸೊ ಇವತ್ತು ಸಂಡೇ ಸ್ಪೆಷಲ್ ಏನಂತ ನೋಡೋಣ. ಏನು ಮಾಡ್ತಿದ್ದೀರಾ? ಗೀ ರೈಸ್. ಗೀ ರೈಸ್ಗೆ ಏನು ಇಷ್ಟೊಂದು? ಕ್ಯಾರೆಟ್ ಉಂಡೆ. ಕ್ಯಾರೆಟ್ ಉಂಡೆದು ಗೊಜ್ಜು, ಗ್ರೇವಿ. ಹಾಂ, ತೋರಿಸ್ಬಿಡಿ ಫಸ್ಟ್ ಏನೇನು ಮಾಡ್ತಿದ್ದೀರಾ ಅಂತ. ಇದು ಗೀ ರೈಸ್ಗೆ, ಇದು ರುಬ್ಬಕ್ಕೆ. ಇದಿಷ್ಟು ರುಬ್ಬಕ್ಕ? ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ರುಬ್ಬಕ್ಕೆ ಹಾಕೊಳ್ಳೋದು. ಇದಿಷ್ಟು ರುಬ್ಬೇಕಾ? ಇದು ವೆಂಚಲ್ ಈ ಕಡೆ ಹೇಳಿ. ಅಂದರೆ ಎಷ್ಟಕ್ಕೆ ಮಾಡ್ತಿರೋದು? ಅರ್ಧ ಕೆ ಜಿಗೆ. ಅರ್ಧ ಕೆ ಜಿ ಗೀ ರೈಸ್ಗೆ ರುಬ್ಕೊಂಡು ಬರ್ತೀನಿ. ರುಬ್ಬಾಯಿತು. ಇವಾಗ ಒಗ್ಗರಣೆ, ಎಲ್ಲ ಫ್ಲೇವರ್ಸ್. ಎಲ್ಲ ಫ್ಲೇವರ್ಸು ಮತ್ತು ಏಲಕ್ಕಿ, ಮೆಣಸಿನ್ಕಾಯಿ, ಒಂದು 5 ಏಲಕ್ಕಿ ಮತ್ತು ಮೆಣಸಿನ್ಕಾಯಿ ಮತ್ತು ಗೋಡಂಬಿ. ಇದು ಲಾಸ್ಟಲ್ಲಿ ಹುರಿದು ಹಾಕೋದು. ಏಕೆ ಒಗ್ಗರಣೆಗೆ ಹಂಗೆ ಹಾಕ್ಬಿಡಿ, ಮೆತ್ತೆ ಆಗಿಬಿಡುತ್ತೆ ಅಂತ. ಹಂಗೆ ಫ್ರೈ ಮಾಡ್ಬಿಟ್ಟು ಹಾಕ್ತೀರಾ? ನೀವೆಲ್ಲ ತೆಗ್ದಾಕ್ತಿರಲ್ಲ ಈಚೆ. ಫ್ರೈ ಮಾಡೋಕ್ಕೆ ತೆಗಿಯಲ್ವಾ? ಫ್ರೈ ಮಾಡಾಕಿದ್ರೆ ಗರಿಯಾಗಿರುತ್ತೆ, ತಿಂತೀರಾ? ಅದು ತೆಗಿತೀವಿ. ತೆಗೆದ್ರೆ ಗುಂಡೆ ಮೇಲೆ ಬೀಳ್ತಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆನ್ನೆ ಕಾಯಿಸಿ ತುಪ್ಪ ನೋಡಿ ಗಟ್ಟಿ ಆಗ್ಬಿಟ್ಟೈತೆ ಇವತ್ತು. ನೆನ್ನೆ ಫುಲ್ ತುಪ್ಪ ಎಣ್ಣೆ 2 ಬಾ. ಅಯ್ಯಯ್ಯೋ, ನಾವು ಕುತ್ಕೊಳ್ಳೋಣ ಫಸ್ಟ್. ಜಜ್ಬೇಕಾ? ನಾನು ಹಂಗೆ ಹಾಕ್ಬಿಟ್ಟಿದ್ದೀನಿ. ಸಿಡಿದ್ರೆ ಅದಕ್ಕೆ ಮುಂಚೆ ಇಲ್ಲೇ ಸಿಡಿಸ್ಬಿಡ್ತೀರ. ಏನು ಗಾಳಿ ಫುಲ್ಲು. ತೋರಿಸಿ ಇವಾಗ. ಫ್ಲೇವರ್ಗಳು ಹಾಕಿ ಏಲಕ್ಕಿ ಹಾಕಿ ಎಣ್ಣೆ ಹಾಕಿ ನಾನ್ ವೆಜ್ ಮಾಡೋಕ್ಕೆ ಬದಲು ಇವತ್ತು ನಮ್ಮ ಮನೆಯಲ್ಲಿ ಗೀ ರೈಸ್. ಸಂಡೇ ಸ್ಪೆಷಲ್ ಗೀ ರೈಸ್. ಏನಕ್ಕೆ ಮಾಡಿಲ್ಲ ಇವತ್ತು ನಾನ್ ವೆಜ್? ಸ್ವಲ್ಪ ನಿಂಬೆಗೆ ತಿನ್ನೋಣ ಇದನ್ನ ಅಂತ. ನೀವು ತಿಂದಿಲ್ಲ ಅಂತ ನಾವು ತಿನ್ನಂಗಿಲ್ಲ. ಲಾಸ್ಟಲ್ಲಿ ನಿಂಬೆಹಣ್ಣು ಒಂದು ಲೆಮನ್ ಫುಲ್. ಕ್ಯಾರೆಟ್ ಉಂಡೆ ಮಾಡಿಲ್ಲ ಅಲ್ವಾ? ಯಾವಾಗ? ಅದಕ್ಕೆ ರೆಡಿ ಮಾಡ್ತೀನಿ. ಫಸ್ಟ್ ಇದು ಮುಗಿಲಿ. ಅಕ್ಕಿ ಹಾಕ್ತಿದ್ದೀರಾ ಇವಾಗ? ನೀರು ಲಾಸ್ಟಲ್ಲಿ ಹಾಕದಾ? ಅದೊಂಚೂರು ನೀರು ಲಾಸ್ಟಲ್ಲಿ. ಅಕ್ಕಿನೂ ಇದಾಗಲಿ, ಕುದೀಲಿ. ಈಗ ಸಾಲ್ಟ್ ಹಾಕ್ತಿದ್ದಾರೆ. ನೀರು 4 ಗ್ಲಾಸ್. 4 ಲೋಟ ನೀರು ಹಾಕಿದ್ದೀರಾ? 2 ಗ್ಲಾಸ್ ಅಕ್ಕಿಗೆ 4 ಲೋಟ ನೀರು. ಸ್ವಲ್ಪ ಕುದೀಲಿ. ಕುದಿಯುವಾಗ ನಿಂಬೆ ಕುದಿಬೇಕಾ? ಅವಾಗ ಹಾಕ್ಬೇಕಾ ನಿಂಬೆ? ಯಾಕೆ? ಅದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಅಲ್ಲೇ ಬೆಂದರೆ
ಮುಚ್ಚಿದಾಗ ಬೇಗ ಇನ್ನೂ ಚೆನ್ನಾಗಿ ಟೇಸ್ಟ್ ಹಸಿ ಹಸಿ ಹೊಡಿಯಲ್ಲ, ಚೆನ್ನಾಗಿ ಇರುತ್ತೆ. ಆಯ್ತಾ? ನಿಂಬೆ ರಸ ಹಾಕಿ ಮುಚ್ಚಿಬಿಡೋಣ. ಈಗ ಆಯ್ತಲ್ವಾ ಅದು ಗೀ ರೈಸ್ ಮುಗೀತಲ್ವಾ? ಕೂಗಿದ್ರೆ ಅದು ಮುಗ್ದಾಗ. ಸೊ ಸಿಂಪಲ್ ಗೀ ರೈಸ್. ಗೀ ರೈಸ್ ತುಂಬ ಈಸಿ, ಆದರೆ ಕ್ಯಾರೆಟ್ ಉಂಡೆನೇ ಸ್ವಲ್ಪ ಕಷ್ಟ. ಲಾಂಗ್ ಇವಾಗ ಕ್ಯಾರೆಟ್ ಉಂಡೆಗೆ ಏನೇನು ಬೇಕೋ ಅದನ್ನ ಹಾಕಿಬಿಡೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಪಾಲಕ್ಕು. ಪಾಲಕ್ ಹಾಕ್ಬೇಕಾ? ಹಾಂ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನಿಲ್ವಾ? ಅದು ಹಾಕೋಬೋದು, Optional. ಜಾಸ್ತಿ ಆಗ್ಬಿಟ್ಟೈತೆ. ಅಂದರೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಐತೆ ಸ್ವಲ್ಪ. ಇದು ಮಾಡಿ ಅವಾಗ ಮಾಡಿತ್ತಲ್ವಾ? ಯಾವಾಗ? ಒಂದು 2-3 ವರ್ಷ ಆಗೈತೆ. ಜಾಸ್ತಿನೇ ಆಗೈತೆ, ಜಾಸ್ತಿ. ಪಾಲಕ್ ಅಂದರೆ ಇದು ಬೋಂಡಕ್ಕ? ಹಾಂ, ಬೋಂಡ. ಸ್ವಲ್ಪ ನಿಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ನೋಡ್ಕೊಂಡು ಹಾಕೋಬೋದು, ನೀವೇ ಕಂಡುಬಿಡ್ತಲ್ಲ. ಬರೀ ಕಡಲೆ ಹಿಟ್ಟು ಅಷ್ಟೇನಾ? ಹಾಂ, ಕಡಲೆ ಹಿಟ್ಟು ಜೊತೆಗೆ ಚಿಲ್ಲಿ ಪೌಡ್ರ್ ಹಾಕೋದು. ಚಿಲ್ಲಿ ಪೌಡ್ರ್ ಹಾಕಬೇಕಾ? ಹ್ಞೂ, ಚಿಲ್ಲಿ ಪೌಡ್ರ್, ಸೋಡಾ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್. ಸ್ವಲ್ಪ ಚಿಲ್ಲಿ ಪೌಡ್ರ್ ಇಷ್ಟು ಬೇಕು. ಅಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತಾರೆ. ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಅಷ್ಟು ಉಪ್ಪು. ನಾನು ಹಾಕ್ಲಾ? ಬೇಡ, ನೀನು ಉಪ್ಪು ಊದಿ ಇಡ್ತೀಯ ಅಂತ ನಮಗೂ ಗೊತ್ತಿಲ್ಲ. ಕುಕ್ಕರ್ ಕೂಗ್ಬಿಡ್ತು. ಎಷ್ಟು 2 ಕೂಗ್ಬೇಕಾ? ಅದು ಹೇಳ್ಬಿಡಿ. 2 ಕೂಗಿ. ಆಮೇಲೆ ಒಂದು ಹೊಡೀರಿ. ಉಂಡೆ ಕಟ್ಕೊತೀನಿ. ಗೀ ರೈಸ್ ಕಾಂಬಿನೇಷನ್ ಆಯಿತು. ಹಾಂ, ಅಂದರೆ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ. ಅಂದರೆ ಇದು ಜಾಸ್ತಿ ಯಾರು ಮಾಡಲ್ಲ ಅಲ್ವಾ? ನಾನು ಎಲ್ಲೂ ಮಾಡೋರು ಮಾಡ್ತಾರೆ. ಕ್ಯಾರೆಟ್ ಉಂಡೆ ಮಾಡೋದನ್ನ ನಾನು ಎಲ್ಲೂ ನೋಡಿಲ್ಲ. ನಮ್ಮ ಅಂದರೆ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ರು, ನಂಗೆ ಇಷ್ಟ ಆಯಿತು, ಅದಕ್ಕೆ ನಾನು ಮಾಡ್ತಾಯಿದ್ದೆ. ನೀವು ಟ್ರೈ ಮಾಡಿ ಈ ರೆಸಿಪಿನ, ಚೆನ್ನಾಗಿರುತ್ತೆ. ಚಪಾತಿಗೆ ಬೇಕಾದರೆ ಟ್ರೈ ಮಾಡಿ. ನಾವು ಗೀ ರೈಸ್ ಮಾಡ್ಕೊತಾ ಇದ್ದೀವಿ. ಅದೇನಾದ್ರು ಮಿಕ್ಕಿದ್ರೆ ಅದು ಆಲೂಗಡ್ಡೆ ಕುರ್ಮಾ ಮಾಡ್ಬೋದಾಗಿತ್ತು. ಆಲೂಗಡ್ಡೆ ಉಳ್ಳು ತಿನ್ನಂಗಿಲ್ಲ, ಅದಕ್ಕೆ. ಬಾಳಿಕೆ ಇರೋದ್ರಿಂದ ಆಲೂಗಡ್ಡೆ ಎಲ್ಲ ಕ್ಯಾನ್ಸರ್. ಆಲೂಗಡ್ಡೆ ಕಾಳು, ಬರೀ ಸೊಪ್ಪು, ತರಕಾರಿ ಅಷ್ಟೆ. ಇದು ಅದು ಗೊಜ್ಜಿಗೆ. ಫಸ್ಟು ಬೋಂಡದ ಥರ ಮಾಡ್ಕೋಬೇಕು, ಆಮೇಲೆ ಗ್ರೇವಿ ಥರ ಮಾಡೋದು ಅಲ್ವಾ? ಆಮೇಲೆ ಗ್ರೇವಿಗೆ ತೋರಿಸ್ತೀನಿ. ಟೊಮೊಟೊ ಎಲ್ಲ ತೋರಿಸಿದ್ರ? ಇಲ್ಲ ಇಲ್ಲ ಇಲ್ಲ, ಇದು ಆಮೇಲೆ ತೋರಿಸೋದು. ಅದು ಗ್ರೇವಿಗೆ ಏನೇನು ಬಾಲ್ಸ್ ಥರ ಮಾಡ್ಕೋಬೇಕು. ಇನ್ನೂ ಕಾಯ್ಬೇಕಲ್ವಾ? ಈ ಥರ ಒಂದೊಂದೇ ಹಾಕೋಬೇಕು.
ಒಟ್ಟಿಗೆ ಹಾಕ್ಬಿಡ್ತಿದ್ದೀರಾ ಅಲ್ಲ? ಹಾಂ, ಜಾಗ ಆಯ್ತಲ್ಲ, ಇನ್ನೂ ಎಷ್ಟೈತೆ? ಬೇಗ ಆಯ್ತದೆ. ಬೇಗ ಬೇಯುತ್ತಾ? ಮುಗ್ದೇ ಹೋಯ್ತು. ಎಷ್ಟೈತೆ ಹಾಂ, ಫೈನಲ್? ಎಲ್ಲಿ ಹಾಕ್ತೀರಾ? ಮುಗೀತು. ಇದನ್ನ ಫ್ರೈ ಮಾಡ್ಕೊಂಡು ಇದು ಫ್ರೈ ಮಾಡ್ಕೊಂಡು ತಿನ್ನ. ಇವಾಗ ಇದು ಗ್ರೇವಿಗೆ ಈರುಳ್ಳಿ, ಟೊಮೊಟೊ, ಆಮೇಲೆ ಇದು ಪಾಲಕ್, ಅಷ್ಟು ಸಾಸಿವೆ ಹಾಕಿ, ಸಾಸಿವೆ, ಜಾಸ್ತಿ ಖಾರ ಬಿಡ್ತೈತೆ. ಆ ಸೈಡಲ್ಲಿ ತಿಂತಾ ಇರೋಣ. ಹಂಗೆ ತಿನ್ಬಿಡ್ಬೋದು ಇದನ್ನ. ಇದಕ್ಕೆಲ್ಲ ಹಾಕಿದ್ರೆ ತಿನ್ನಕ್ಕಾಗ. ಈ ಕಡೆ ಬರೋಣ. ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತಿನ್ನೋಣ ಗ್ಯಾಪ್ ಅದು ಎಷ್ಟು ಚೆನ್ನಾಗೈತೆ. ಅರ್ಧಂಬರ್ಧ ರುಬ್ಬಿರೋದು ಹಾಕತ್ತಾ ಇದು. ಇವಾಗ ಟೊಮೆಟೊ, ತುಂಬ ಲಾಂಗ್ ಪ್ರೊಸೀಜರ್ ಇದು ಮಾಡೋ ತನಕ. ನನಗಂತೂ ಫುಲ್ ಶೆಕೆ ಆಗ್ತೈತೆ ಇದು ಆಗೋ ತನಕ. ಬೇಳೆ ಸಾಂಬಾರು ಪೌಡರ್ ಅಲ್ಲ? ಹಾಂ, ಬೇಳೆ ಸಾಂಬಾರು ಪೌಡರ್ ಎಷ್ಟು? ನೀರು ಹಾಕೋಬೇಕು. ಇಲ್ಲಾಂದರೆ ಇದೇ ಎಳ್ಕೊಬಿಡುತ್ತೆ ನೀರು. ಗೀ ರೈಸ್ ಆಗೈತಲ್ವ? ಗೀ ರೈಸ್ ಆಗೈತೆ. ಅದಕ್ಕೆ ಇದು ತುಪ್ಪದಲ್ಲಿ ಹುರಿದಿರೋದು ಗೋಡಂಬಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಕುದಿಬೇಕನ್ಸುತ್ತೆ ಅಲ್ವಾ ಇದು? ಹಾಂ, ಅದು ಕುದೀಲಿ ಅಲ್ಲಿ ಗಂಟ. ಓ, ಗೀ ರೈಸ್ ರೆಡಿ. ವೈಟ್ ಗೀ ರೈಸ್ ರೆಡಿ. ಇವಾಗ ಬೋಂಡ ಹಾಕೋದು. ಹಾಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಆಯ್ತಲ್ವಾ? ಆಯಿತು. ಇನ್ನೊಂದು ಸ್ವಲ್ಪ ಇದು ಇನ್ನೊಂದು 2 ಕುದೀಲಿ. ಕುದಿಬೇಕಿನ್ನು. ಚೆನ್ನಾಗಿ. ಸೊ ರೆಡಿ ಆಗಿದೆ. ಸೊ ಎಲ್ಲರೂ ಗೀ ರೈಸ್ನ ಟ್ರೈ ಮಾಡಿರ್ತೀರ. ಸೊ ನಾರ್ಮಲಾಗಿ ಮಾಡಿರ್ತೀರ, ಆದರೆ ಕ್ಯಾರೆಟ್ ಉಂಡೆ ಒಂದ್ಸತಿ ನೀವು ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.